ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ಸ್ ಮೇಲೆ. ಸೊ ವೆಕ್ಟರ್ ಅನ್ನ ಕಂಡುಹಿಡಿಬೇಕಾಗುತ್ತೆ ನಾವು. ಸೊ ಕ್ವಶನ್ ಏನ್ ಕೊಟ್ಟಿರೋದು, ಫೈಂಡ್ ದ ಯೂನಿಕ್ ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ ಫಾರ್ ದ ರೆಗ್ಯುಲರ್ ಸ್ಟಾಕಾಸ್ಟಿಕ್ ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಡ್ತಾರೆ, ಆ ಮ್ಯಾಟ್ರಿಕ್ಸ್ ಗೆ ನಾವೇನ್ ಮಾಡಬೇಕು, ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ ಅನ್ನ ಕಂಡುಹಿಡಿಬೇಕು. ಅವ್ರೇನಾದ್ರೂ ಕೂಡ 3x3 ಕೊಟ್ಟಿದ್ರೆ 3 ವೇರಿಯೇಬಲ್ಸ್ ಯೂಸ್ ಆಗಿರ್ಬೇಕಾಗುತ್ತೆ. ಅದೇ ಏನಾದ್ರೂ 2x2 ಮ್ಯಾಟ್ರಿಕ್ಸ್ ಆದ್ರೆ 2 ವೇರಿಯೇಬಲ್ಸ್, ಅದೇ 4x4 ಆದ್ರೆ 4 ವೇರಿಯೇಬಲ್ಸ್ ಅನ್ನ ಯೂಸ್ ಮಾಡ್ಕೊಂತೀವಿ. ಸೊ ನೋಡಿ ಇವಾಗ ಸೊಲ್ಯೂಷನ್. ಸೊ ವೆಕ್ಟರ್ ವಿ, ಅದಕ್ಕಿಂತ ಮುಂಚೆ ವಿ ನೀಡ್ ವೆಕ್ಟರ್ ಅಲ್ಲ ಬೇಕಾಗಿರೋದು. ಸೊ ವೆಕ್ಟರ್ ವಿ ಇಲ್ಲಿ ನಾನು ಹೇಳಿದೆ 3 ವೇರಿಯೇಬಲ್ ಅನ್ನ ಯೂಸ್ ಮಾಡ್ತೀನಿ. ಯಾಕೆ, ಇಲ್ಲಿ 3x3 ಮ್ಯಾಟ್ರಿಕ್ಸ್ ಕೊಟ್ಟಿರೋದು. So let me call it as x, y ಮತ್ತೆ z, where x plus y plus z will be equal to 1. ಸರಿನಾ? ಸೊ x plus y plus z ವ್ಯಾಲ್ಯೂ ಏನಾಗಿರ್ಬೇಕು, 1 ಗೆ ಈಕ್ವಲ್ ಆಗಿರ್ಬೇಕು. ಸೊ ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡೋದಕ್ಕೆ ಹೋಗ್ತೀವಿ. ಯಾಕಂತಂದ್ರೆ ಈ x, y, z ವ್ಯಾಲ್ಯೂ ಈ ಮೂರನ್ನ ಕಂಡುಹಿಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಯೂಸ್ ಮಾಡ್ಕೊಂತ ಹೋಗ್ತೀವಿ. ಈಗ ಫರ್ದರ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು, ವಿ ಎ ವಿಲ್ ಬಿ ಈಕ್ವಲ್ ಟು ವಿ ಅಂತ ನಾವು ಈಕ್ವೇಟ್ ಮಾಡ್ಕೊಂತ ಹೋಗ್ತೀವಿ. ಸೊ ವಿ ಅಂತ ಅಂದ್ರೆ ವೆಕ್ಟರ್, ಎ ಅಂತ ಅಂದ್ರೆ ಗಿವನ್ ಮ್ಯಾಟ್ರಿಕ್ಸ್. ಸೊ ಅವೆರಡನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಫಸ್ಟ್ ವಿ ಇದೆ. ಸೊ ವಿ ವ್ಯಾಲ್ಯೂ ಏನು, ಎಕ್ಸ್ ಕಾಮ ವೈ ಕಾಮ ಝೆಡ್. ನೆಕ್ಸ್ಟ್ ಎ ಅಂತ ಅಂದ್ರೇನು, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 0, 2/3, 1/3, 1/6, 1/2, 1/3, 0, 1, 0 ವಿಲ್ ಬಿ ಈಕ್ವಲ್ ಟು ವಿ ಅಲ್ವಾ. ನೋಡಿ ಇಲ್ಲಿ ವಿ ಅಂತಂದ್ರೇನು, ವೆಕ್ಟರ್ ಎಕ್ಸ್ ಕಾಮ ವೈ ಕಾಮ ಝೆಡ್. ಈಗ ಫರ್ದರ್ ಕ್ಯಾಲ್ಕುಲೇಷನ್ಗೆ ಈ ಎರಡು ಮ್ಯಾಟ್ರಿಕ್ಸ್ ಗಳನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಯಾವ ರೀತಿ ಮಲ್ಟಿಪ್ಲೈ ಮಾಡೋದು, 1 2 3 1 2 3 1 2 3 ಈ ತರ. ನೋಡಿ ಇಲ್ಲಿ ಎಕ್ಸ್ ಇಂಟು 0 ಏನಾಗುತ್ತೆ, ನನಗೆ 0 ಆಗುತ್ತೆ. ಪ್ಲಸ್ ವೈ ಇಂಟು 1/6 ಏನಾಗುತ್ತೆ, y/6 ಆಗುತ್ತೆ. ಪ್ಲಸ್ ಝೆಡ್ ಇಂಟು 0 ಏನಾಗುತ್ತೆ, 0 ಆಗುತ್ತೆ. ಸರಿನಾ? ಎಸ್, ಕಾಮ. ನೆಕ್ಸ್ಟ್ ಮತ್ತೆ ಈ ತರ ಹೋಗ್ಬೇಕು. ಸೊ ಎಕ್ಸ್ ಇಂಟು 2/3 ಏನಾಗುತ್ತೆ, 2x/3 ಆಗುತ್ತೆ. ಪ್ಲಸ್ ವೈ ಇಂಟು 1/2 ಏನಾಗುತ್ತೆ, y/2 ಆಗುತ್ತೆ. ಪ್ಲಸ್ ಝೆಡ್ ಇಂಟು 1 ಏನಾಗುತ್ತೆ, ಝೆಡ್ ಆಗುತ್ತೆ. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಈ ತರ ಎಕ್ಸ್ ಇಂಟು 1/3 ಏನಾಗುತ್ತೆ, x/3 ಆಗುತ್ತೆ. ಪ್ಲಸ್ ವೈ ಇಂಟು 1/3 ಏನಾಗುತ್ತೆ, y/3 ಆಗುತ್ತೆ. ಪ್ಲಸ್ ಝೆಡ್ ಇಂಟು 0 0. ಸೊ 0 ಏನು ಬರೆಯುವಂತ ಅವಶ್ಯಕತೆ ಇಲ್ಲ. ವಿಚ್ ವಿಲ್ ಬಿ ಈಕ್ವಲ್ ಟು ವೆಕ್ಟರ್ಸ್ ಏನು, ಎಕ್ಸ್ ಕಾಮ ವೈ ಕಾಮ ಝೆಡ್. ಸೊ ಈಗ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂತ ಹೋಗಿ. ಸೊ 0 ಏನು ಬರೆಯುವಂತ ಅವಶ್ಯಕತೆ ಇಲ್ಲ. ಸರಿನಾ? ಸೊ y/6 ಇದೆ, ಇಲ್ಲಿ 2x/3 ಪ್ಲಸ್ y/2 ಪ್ಲಸ್ ಝೆಡ್. ನೆಕ್ಸ್ಟ್ x/3 ಪ್ಲಸ್ y/3 ವಿಲ್ ಬಿ ಈಕ್ವಲ್ ಟು xyz. ಈಗ ಏನ್ ಮಾಡ್ತೀನಿ, ಮೊದಲನೇ ಪೊಸಿಷನ್ ಎರಡನೇ ಪೊಸಿಷನ್ ಮೂರನೇ ಪೊಸಿಷನ್ ಅನ್ನ ಈಕ್ವೇಟ್ ಮಾಡ್ತೀನಿ. ನೋಡಿ ಈಕ್ವಲ್ ಸಿಂಬಲ್ ಇರೋದ್ರಿಂದ ಈಕ್ವೇಟ್. ಸೊ ಯಾವ ರೀತಿ, y/6 ವಿಲ್ ಬಿ ಈಕ್ವಲ್ ಟು x, ಕಾಮ 2x/3 plus y/2 plus z will be equal to y. Next, comma x/3 plus y/3 will be equal to z. ನೋಡಿ ಇಲ್ಲಿ ಮೊದಲನೇ ಪೊಸಿಷನ್ ಅನ್ನ ಈಕ್ವೇಟ್ ಮಾಡಿದೆ, ಎರಡನೇ ಪೊಸಿಷನ್ ಅನ್ನ ಈಕ್ವೇಟ್ ಮಾಡಿದೆ, ಮೂರನೇ ಪೊಸಿಷನ್ ಅನ್ನ ಈಕ್ವೇಟ್ ಮಾಡಿದೀನಿ. ಈಗ ಏನ್ ಮಾಡ್ಬೇಕು, ಪ್ರತಿ ಒಂದು ಪೊಸಿಷನ್ ನಿಂದ ಏನ್ ಈಕ್ವೇಟ್ ಮಾಡಿದೀನಲ್ಲ, ಇಲ್ಲಿ LCM ಅನ್ನ ಕಂಡುಹಿಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಒಂದೇ ಒಂದು ಎಲಿಮೆಂಟ್ ಇರೋದು y/6. ಸೊ ಇವಾಗ ಒಂದೇ ಒಂದು ಡಿನಾಮಿನೇಟರ್ ಅಲ್ಲಿ ಎಲಿಮೆಂಟ್ ಇರೋದ್ರಿಂದ ಸೊ ಅದೇ LCM ಆಗಿರುತ್ತೆ. ಸೊ ಅದಕ್ಕೋಸ್ಕರ LCM ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಏನ್ ಮಾಡಿದೆ, y/6 ಇಸ್ ಈಕ್ವಲ್ ಟು x ಇತ್ತು. ಲೆಫ್ಟ್ ಸೈಡ್ಗೂ ಕೂಡ 6 ಅನ್ನ ಮಲ್ಟಿಪ್ಲೈ ಮಾಡಿದೀನಿ, ವಿಚ್ ಇಸ್ ದ LCM. ರೈಟ್ ಸೈಡ್ಗೂ ಕೂಡ LCM ಅನ್ನ ಮಲ್ಟಿಪ್ಲೈ ಮಾಡಿದೀನಿ. ಅದೇ ಒಂದು ಕಾನ್ಸೆಪ್ಟ್ ಅನ್ನ ಎಲ್ಲದಕ್ಕೂ ಅಪ್ಲೈ ಮಾಡಿ. ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ ಏನು ಇಲ್ಲ ಅಂತಂದ್ರೆ 1. ಸೊ 3 ಮತ್ತೆ 2 ಸಾಕು. ಸರಿ, 1 ಗೆ ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. 3 ಮತ್ತೆ 2 ಗೆ LCM ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 2 1s are 2 ಆಗುತ್ತೆ, 3 ಹಂಗೆ ಉಳ್ಕೊಂತು, 3 1s are 3, 1 ಹಂಗೆ ಉಳ್ಕೊಂತು. ಸೊ 2 ಇಂಟು 3 ಇಂಟು 1 ಇಂಟು 1 ಅಂತಂದ್ರೆ ಎಷ್ಟಾಯ್ತು, 3 2s are 6. ಸೊ 6 ಇಸ್ ದ LCM. ಸೊ 6 ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡ್ಬೇಕು. 6 ಇಂಟು 2 ಏನಾಗುತ್ತೆ, 12x ಹೋಲ್ ಡಿವೈಡೆಡ್ ಬೈ 3 ಪ್ಲಸ್ 6 ಇಂಟು y/2 ಅಂತಂದ್ರೆ ಎಷ್ಟಾಯ್ತು, 6y/2 ಪ್ಲಸ್ ಇಲ್ಲಿ z ಇದೆ. ಸೊ 6 ಇಂಟು z ವಿಲ್ ಬಿ ಈಕ್ವಲ್ ಟು, ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿರೋದು y ಇದೆ. ಸೊ 6y. ಗೊತ್ತಾಯ್ತಾ? ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ಗೆ ನಾವು LCM ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ
3 ಇದೆ 3 ಇದೆ. ಸೊ ಕಾಮನ್ ಏನಾದ್ರೂ ಇದ್ರೆ ಅಂದ್ರೆ ಸೇಮೇ ಇದ್ರೆ ಅದೇ ಎಲ್ ಸಿ ಎಂ ಆಗಿರುತ್ತೆ. ಸರಿನಾ? ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಸೊ 3 ವಿಲ್ ಬಿ ದ ಎಲ್ ಸಿ ಎಂ. ಸೊ 3 ಅನ್ನ ಮಲ್ಟಿಪ್ಲೈ ಮಾಡಿ, 3 ಇಂಟು ಎಕ್ಸ್ ಪ್ಲಸ್ ಹೋಲ್ ಡಿವೈಡೆಡ್ ಬೈ 3, 3 ಇಂಟು ವೈ ಹೋಲ್ ಡಿವೈಡೆಡ್ ಬೈ 3 ವಿಲ್ ಬಿ ಈಕ್ವಲ್ ಟು 3z ಆಯ್ತು. ಸರಿನಾ? ಏನ್ ಮಾಡಿದ್ವಿ, ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಎರಡಕ್ಕೂ ಕೂಡ ಎಲ್ ಸಿ ಎಂ ಅನ್ನ ಮಲ್ಟಿಪ್ಲೈ ಮಾಡಿದೀನಿ. ಈಗ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. 6 6 ಕ್ಯಾನ್ಸಲ್, y is equal to 6x ಉಳ್ಕೊಂತು. ನೆಕ್ಸ್ಟ್ 3 1s are 3 4s are 12, 4x plus 2 1s are 2 3s are, so 3y plus 6z will be equal to 6y ಹಂಗೆ ಉಳ್ಕೊಂತು. ನೆಕ್ಸ್ಟ್ ಇಲ್ಲಿ 3 3 ಕ್ಯಾನ್ಸಲ್, 3 3 ಕ್ಯಾನ್ಸಲ್, x plus y will be equal to 3z ಉಳ್ಕೊಂತು. ಇಲ್ಲಿ ಮೊದಲನೇ ಈಕ್ವೇಶನ್ ಅಂತ ತಗೊಂಡಿದ್ದೀನಿ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2, ದಿಸ್ ಆಸ್ ಈಕ್ವೇಶನ್ ನಂಬರ್ 3 ಅಂಡ್ ದಿಸ್ ಆಸ್ ಈಕ್ವೇಶನ್ ನಂಬರ್ 4. ಗೊತ್ತಾಯ್ತಾ? ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಫ್ರಮ್ ಈಕ್ವೇಶನ್ ನಂಬರ್ 1 z is equal to 1 minus x minus y ಅಂತ ತಂತೀನಿ. ಸರಿನಾ? ಏನ್ ಮಾಡಿದೆ, z ಅನ್ನ ಉಳಿಸ್ಕೊಂಡು x ಮತ್ತೆ y ಅನ್ನ ಆ ಕಡೆ ಕಳಿಸಿದೀನಿ. ಸೊ z is equal to 1 minus x minus y ಅಂತ ತಗೊಂಡಿದ್ದೀನಿ. ಸರಿನಾ? ಎಸ್. ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 5. ಸೊ ಈಕ್ವೇಶನ್ 5 ಅಂತ ಕರಿತೀನಿ. ನೆಕ್ಸ್ಟ್ 2 ಅನ್ನ 5 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಕ್ವೇಶನ್ ನಂಬರ್ 2 ಇನ್ ಈಕ್ವೇಶನ್ ನಂಬರ್ 5 ಆದ್ರೆ ಏನಾಗುತ್ತೆ, z ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಎಕ್ಸ್ ಮೈನಸ್, ಸೊ ಇಲ್ಲಿ ಎಕ್ಸ್ ಇನ್ ವ್ಯಾಲ್ಯೂ ಗೊತ್ತಿದೆ ಅಂದ್ರೆ y ವ್ಯಾಲ್ಯೂ ಗೊತ್ತಿದೆ, y is equal to 6x ಅಂತ. ಸೊ 6x ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ z ವಿಲ್ ಬಿ ಈಕ್ವಲ್ ಟು 1 ಮೈನಸ್ 7x ಆಗುತ್ತೆ. ಸರಿನಾ? ಯಾವ ರೀತಿ ಅಂತ ಗೊತ್ತಾಯ್ತಾ? ಮೈನಸ್ ಎಕ್ಸ್ ಮೈನಸ್ 6x, ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್, 6 ಪ್ಲಸ್ 1 7 ಆಗುತ್ತೆ. ಸೊ ಇದನ್ನ ಈಕ್ವೇಶನ್ ನಂಬರ್ 6 ಅಂತ ಕರೀತಾ ಹೋಗ್ತೀನಿ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಈಕ್ವೇಶನ್ ನಂಬರ್ 3 ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. ಯಾರನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ನನಗೆ 6 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ z ಜಾಗಕ್ಕೆ, ಮತ್ತೆ y ಜಾಗಕ್ಕೆ ನಾನು ಈಕ್ವೇಶನ್ ನಂಬರ್ 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಈಕ್ವೇಶನ್ ನಂಬರ್ 6 ಅಂಡ್ 2 ಇನ್ ಈಕ್ವೇಶನ್ ನಂಬರ್ 3 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, 4 ಇಂಟು ಎಕ್ಸ್ ಹಂಗೆ ಇರಲಿ ಪ್ಲಸ್ 3 ಇಂಟು y ಜಾಗಕ್ಕೆ ಏನನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಎರಡನೇ ಈಕ್ವೇಶನ್ ಇಂದ 6x ಪ್ಲಸ್ 6 ಇಂಟು z ಜಾಗಕ್ಕೆ ಏನನ್ನ ರಿಪ್ಲೇಸ್ ಮಾಡ್ತೀವಿ, 1 ಮೈನಸ್ 7x ಅನ್ನ ರಿಪ್ಲೇಸ್ ಮಾಡ್ತೀವಿ, ವಿಲ್ ಬಿ ಈಕ್ವಲ್ ಟು 6y. ಸೊ y ಜಾಗಕ್ಕೆ ಏನನ್ನ ರಿಪ್ಲೇಸ್ ಮಾಡಬೇಕು, 6x. ಏನಕ್ಕೆ ನಾವು ಇದನ್ನೇ ತಗೊಂಡು ಇದನ್ನ ತಗೊಳ್ಳಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ಎಲ್ಲವೂ ಕೂಡ ಎಕ್ಸ್ ಫಾರ್ಮೆಟ್ ಅಲ್ಲೇ ಇದಾವೆ. ಸೊ ಅವಾಗ ನನಗೆ ಈಸಿಯಾಗಿ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಸೊ ಸಿಂಪ್ಲಿಫೈ ಮಾಡಿ, 4x ಪ್ಲಸ್ 6 3s are 18x ಪ್ಲಸ್ 6 1s are 6 ಮೈನಸ್ 7 6s are 42, x will be equal to 6 6s are 36x. ಗೊತ್ತಾಯ್ತಾ? ಸೊ ಇವಾಗ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ ನಮಗೆ, 4x ಪ್ಲಸ್ 18x, 4x ಪ್ಲಸ್ 18x ಅಂತಂದ್ರೆ 22x ಪ್ಲಸ್ 6 ಮೈನಸ್ 42x ವಿಲ್ ಬಿ ಈಕ್ವಲ್ ಟು 36x ಆಯ್ತು. 42x ಮತ್ತೆ 22x ಇಲ್ಲಿ ಮೈನಸ್ ಇರೋದ್ರಿಂದ ಏನು ಉಳ್ಕೊಳುತ್ತೆ ನನಗೆ, ಮೈನಸ್ 20x ವಿಲ್ ಬಿ ಈಕ್ವಲ್ ಟು 36x, ಇಲ್ಲಿ ಪ್ಲಸ್ 6 ಹಂಗೆ ಉಳ್ಕೊಳುತ್ತೆ. ಸೊ ಎಕ್ಸ್ ಎಲ್ಲ ಒಂದ್ ಕಡೆ ಕಳಿಸ್ಕೊಂತೀನಿ. ಸೊ 6 ವಿಲ್ ಬಿ ಈಕ್ವಲ್ ಟು 36x ಪ್ಲಸ್ 20x, ಮೈನಸ್ ಆ ಕಡೆ ಹೋದ್ರೆ ಪ್ಲಸ್ ಆಯ್ತಲ್ವಾ. ಸೊ 20x ವ್ಯಾಲ್ಯೂ ಎಷ್ಟಾಯ್ತು, 6 ವಿಲ್ ಬಿ ಈಕ್ವಲ್ ಟು 56x ಆಯ್ತು. ಎಕ್ಸ್ ವ್ಯಾಲ್ಯೂ ಮಾತ್ರ ಬೇಕು. ಸೊ 6 ಡಿವೈಡೆಡ್ ಬೈ 56 ವಿಲ್ ಬಿ ಈಕ್ವಲ್ ಟು ಎಕ್ಸ್ ಆಗುತ್ತೆ. ಸರಿನಾ? ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೊಳ್ಳಿ, 2 1s are 2 3s are 6, 2 2s are 4, 2 8s are 16. ಸೊ ಇವಾಗ 3/28 ವ್ಯಾಲ್ಯೂ, 3/28. ಈಗ ಎಕ್ಸ್ ವ್ಯಾಲ್ಯೂ ನನಗೆ ಗೊತ್ತಾಯ್ತಲ್ವಾ. ಸೊ ಆ ಎಕ್ಸ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಶನ್ 6 ಗೆ z ವ್ಯಾಲ್ಯೂ ಸಿಗುತ್ತಲ್ವಾ. ಎಸ್. ಸೊ ಎಕ್ಸ್ ಇನ್ ಈಕ್ವೇಶನ್ ನಂಬರ್ 6. ಸೊ ಅವಾಗ ಏನಾಗುತ್ತೆ, z is equal to 1 minus 7 ಇಂಟು ಎಕ್ಸ್ ವ್ಯಾಲ್ಯೂ ಏನ್ ಬಂದಿರೋದು 3/28, 7 1s are 7 4s are 28 ಆಗುತ್ತೆ. ಸೊ ವ್ಯಾಲ್ಯೂ 1 minus 3/4 ಅಂತ ಅಂದ್ರೆ 4 minus 3 whole divided by 4 whose value is 1 divided by 3. ಸೊ ನನಗೆ z ವ್ಯಾಲ್ಯೂ ಸಿಕ್ತು, ದಟ್ ಈಸ್ 1 divided by 3 ಅಂಡ್ ಇದ್ರ ವ್ಯಾಲ್ಯೂ ಏನ್ ಬಂದಿದೆ ನನಗೆ, ದಟ್ ಈಸ್ ಎಕ್ಸ್ ವ್ಯಾಲ್ಯೂ 3/28 ಬಂದಿದೆ. ಇನ್ನ y ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಕ್ಸ್ ವ್ಯಾಲ್ಯೂ ಇನ್ ಈಕ್ವೇಶನ್ ನಂಬರ್ 2 ಹಾಕಿರಾಯ್ತು. ಸೊ ಏನ್ ಸಿಗುತ್ತೆ ನಮಗೆ, y is equal to 6 ಇಂಟು ಎಕ್ಸ್ ವ್ಯಾಲ್ಯೂ ಏನ್ ಸಿಕ್ಕಿರೋದು ನನಗೆ, ಎಕ್ಸ್ ವ್ಯಾಲ್ಯೂ ಈಸ್ 3/28. ಸೊ ವ್ಯಾಲ್ಯೂ ಏನಾಗುತ್ತೆ, 2 3s are 6, 2 1s are 2 4s are 8, 3 3s are 9/14. ಸರಿನಾ? ಸೊ y ವ್ಯಾಲ್ಯೂ ಈಸ್ ಈಕ್ವಲ್ ಟು 9 divided by 14. ಸೊ ಜಾಗ ಇಲ್ಲ, ನಾನು ಇಲ್ಲೇ ಬರಿತಾ ಹೋಗ್ತೀನಿ. ಸರಿನಾ? ಒಂದು ಬಾಕ್ಸ್ ಹಾಕಿ ಬರಿತೀನಿ. ಸೊ ದ ವೆಕ್ಟರ್ಸ್ ಆರ್ v is equal to x ಜಾಗದಲ್ಲಿ ಏನಿದೆ ನಮಗೆ, x ಜಾಗದಲ್ಲಿ 3/28 ಇದೆ,
ವೈ ಜಾಗದಲ್ಲಿ ನಮಗೆ ಏನು ಬಂತು ವ್ಯಾಲ್ಯೂ 9/14 ಬಂದಿದೆ. ನೆಕ್ಸ್ಟ್ ಝಡ್ ಜಾಗದಲ್ಲಿ ಏನು ಬಂದಿದೆ 1/3 ಬಂದಿದೆ. ಸೊ ದೀಸ್ ಆರ್ ದ ವೆಕ್ಟರ್ಸ್ ಏನಂತ ಬರಿಬಹುದು, ಇಷ್ಟನ್ನು ಬರೆದಾದ್ಮೇಲೆ ದೀಸ್ ಆರ್ ದ ಫಿಕ್ಸ್ಡ್ ಪ್ರೊಬಬಿಲಿಟಿ ವೆಕ್ಟರ್ಸ್ ಅಂತ ಬರೆದ್ರೆ ಆಯ್ತು. ಸರಿನಾ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.